ಕೇಂದ್ರದ ವಿರುದ್ಧ ಜೋರಾಗಿದೆ ಅನ್ನದಾತರ ಕಿಚ್ಚು. ಸಿಮೆಂಟ್ ಗೋಡೆ ಮುಳ್ಳಿನ ಹಾದಿಗೂ ಬಗ್ತಾ ಇಲ್ಲ ರೈತರು. ಎರಡನೇ ದಿನವೂ ದೆಹಲಿಯತ್ತ ಮುನ್ನುಗ್ತಾ ಇದ್ದಾರೆ ಮಣ್ಣಿನ ಮಕ್ಕಳು. ರೈತರ ಪ್ರತಿಭಟನೆ ದೆಹಲಿಯತ್ತ ಸಾಗ್ತಾ ಇದೆ. ಸಿಮೆಂಟ್ ಗೋಡೆ ಮುಳ್ಳಿನ ಹಾದಿಗೂ ಕೂಡ ರೈತರು ಬಗ್ತಾ ಇಲ್ಲ. ಇವತ್ತು ಎರಡನೇ ದಿನಕ್ಕೆ ರೈತರ ಪ್ರತಿಭಟನಾ ಮೆರವಣಿಗೆ ಕಾಲಿಟ್ಟಿದೆ. ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಆಕ್ರೋಶ ನಿಲ್ತಾ ಇಲ್ಲ. ರೈತರನ್ನ ತಡೆಯೋದಕ್ಕೆ ಟಿಕ್ರಿ ಗಡಿಯಲ್ಲಿ ಮತ್ತಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸಿಮೆಂಟ್ ಚಪ್ಪಡಿಗಳನ್ನ ಗೋಡೆಯಂತೆ ನಿರ್ಮಿಸಿ ಭದ್ರತೆಯನ್ನ ಕಂಡುಕೊಂಡಿದ್ದಾರೆ. ಇತ್ತ ಗಾಜಿಪುರ ಗಡಿಯಲ್ಲೂ ಕೂಡ ಭದ್ರತೆಯನ್ನ ಪೊಲೀಸರು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಯಾವುದನ್ನು ಕೂಡ ಲೆಕ್ಕಿಸದೆ ಪಂಜಾಬ್ ಹರಿಯಾಣದಿಂದ ರೈತರು ದಂಗೆ ಎದ್ದಿದ್ದಾರೆ. ದೆಹಲಿಯತ್ತ ಮುನ್ನುಗ್ತಾ ಇದ್ದಾರೆ ದೇಶದ ವಿವಿಧ ಭಾಗದ ರೈತರು. ಕೇಂದ್ರದ ವಿರುದ್ಧ ಈಗ ಅನ್ನದಾತರು ಸಿಡಿದೆದ್ದಿದ್ದಾರೆ. ಅನ್ನದಾತರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ನಿನ್ನೆ ಕೂಡ ನೋಡಿದ್ರಿ ಎಷ್ಟೆಲ್ಲ ಹರಸಾಹಸ ಪಟ್ಟರು ಪೊಲೀಸರು ಇವರ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಅಂತ. ರೈತರ ಪ್ರತಿಭಟನೆಯ ಕಿಚ್ಚು ಕಡಿಮೆಯಾಗ್ತಾ ಇಲ್ಲ. ಮುಳ್ಳಿನ ಹಾದಿಗಳನ್ನ ನಿರ್ಮಿಸಿದ್ರು ಕೂಡ ಕಡಿಮೆಯಾಗ್ತಾ ಇಲ್ಲ. ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಿಸಿದ್ರು ಕೂಡ ಕಿತ್ತೆಸಿತಾ ಇದ್ದಾರೆ. ಡ್ರೋನ್ಗಳ ಮೂಲಕ ಕಣ್ಗಾವಲಿಟ್ಟರು ಕೂಡ ಡ್ರೋನ್ಗಳಿಗೆ ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ ರೈತರು. ಆ ಮೂಲಕ ರೈತರ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾನೆ ಇದೆ. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಕೂಡ ಅನೇಕ ಕಡೆಗಳಿಂದ ರೈತರು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ದೇಶದ ಮೂಲೆ ಮೂಲೆಗಳಿಂದ ಕೂಡ ರೈತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನ ನಿಗದಿ ಮಾಡಿ, ಅದೇ ರೀತಿಯಾಗಿ 2013ರ ಭೂ ಸ್ವಾಧೀನ ಕಾನೂನಿಗೆ ಸಂಬಂಧಪಟ್ಟಂತೆ ಸರಿಯಾದ ತೀರ್ಮಾನ ಆಗಬೇಕು. ಭೂ ಸ್ವಾಧೀನ ಅಂತ ಬಂದಾಗ ರೈತರ ಒಪ್ಪಿಗೆ ಪಡೆದೇ ಸ್ವಾಧೀನ ಪಡಿಸ್ಕೋಬೇಕು. ಇವೆಲ್ಲ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ರೈತರು ದೆಹಲಿಯತ್ತ ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನ ಮುಂದುವರಿಸಿದ್ದಾರೆ. ಈಗ ಒಂದು ತಿಂಗಳವರೆಗೂ ಕೂಡ ಮಾರ್ಚ್ 12ನೇ ತಾರೀಕುವರೆಗೂ ಕೂಡ ದೆಹಲಿಯಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಅಂದರೆ 144 ಸೆಕ್ಷನ್. ಈ ಸಂದರ್ಭದಲ್ಲಿ ಈ ನಿಷೇಧಾಜ್ಞೆ ಜಾರಿ ಇರುವಂಥ ಸಂದರ್ಭದಲ್ಲಿ ಮಾರಕಾಸ್ತ್ರವನ್ನ ಯಾರೂ ಕೂಡ ತರುವಂತಿಲ್ಲ. ಈ ಟ್ರ್ಯಾಕ್ಟರ್ ಟಿಲ್ಲರ್ಗಳ ಮೂಲಕ ಪ್ರತಿಭಟನೆಗೆ ಬರುವಂತಿಲ್ಲ. ಅದೇ ರೀತಿಯಾಗಿ ಗುಂಪಾಗಿ ಸೇರುವಂತಿಲ್ಲ. 5 ಜನಕ್ಕಿಂತ ಹೆಚ್ಚು ಜನರು ಒಟ್ಟೊಟ್ಟಿಗೆ ಇರೋಂಗಿಲ್ಲ. ಇವೆಲ್ಲ ರೂಲ್ಸ್ಗಳಿದ್ದಾವೆ. ಆದರೆ ರೈತರ ಪ್ರತಿಭಟನೆ ಏನಿದೆ ಶಾಂತ ರೀತಿಯಾಗಿ ಮಾಡಬೇಕು ಅಂತ ಅವರು ಕೂಡ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಅಂತ ಬರ್ತಾ ಇದ್ರು. ಆದರೆ ಅವರ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಿನ್ನೆಯಿಂದ ಕೂಡ ನಡೀತಾನೆ ಇದೆ. ನಿನ್ನೆ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಅಂತ ಪೊಲೀಸರು ಜಲಪಿರಂಗಿಗಳನ್ನು ಪ್ರಯೋಗ ಮಾಡಿದ್ರು, ಅಶ್ರುವಾಯು ಪ್ರಯೋಗ ಮಾಡಿದ್ರು. ಎಷ್ಟೇ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನಿಸಿದ್ರು ಕೂಡ ರೈತರು ಅಲ್ಲಿಂದ ಕದಲಿಲ್ಲ. ಮೊದಲು ಅಶ್ರುವಾಯುವನ್ನು ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ದಿಕ್ಕಾಪಾಲಾಗಿ ಜಮೀನುಗಳಿಗೆಲ್ಲ ನುಗ್ಗಿದ್ರು ರೈತರು. ಅದಾದ ಬಳಿಕ ಈ ಶಂಭು ಗಡಿಯಲ್ಲಿ ಡ್ರೋನ್ಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರು ರೈತರು. ಆ ಮೂಲಕ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಪ್ರತಿಭಟನೆಯ ಸಂದರ್ಭದಲ್ಲಿ ಈ ಹಿಂದೆ ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಅನೇಕ ರೈತರು ಸಾವನ್ನಪ್ಪಿದ್ದಾರೆ. ರೈತರ ಮೇಲೆ ಕೇಸ್ಗಳಿದ್ದಾವೆ. ರೈತರ ಮಕ್ಕಳಿಗೆ ಅನ್ಯಾಯ ಆಗಿದೆ. ಅದೆಲ್ಲದಕ್ಕೂ ಕೂಡ ನ್ಯಾಯ ಒದಗಿಸ್ಕೊಡಿ ಅಂತ ದೇಶದ ಮೂಲೆ ಮೂಲೆಗಳಿಂದ ಕೂಡ ರೈತರು ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 2020-21ರಲ್ಲಿ ನಡೆದಂಥ ಪ್ರತಿಭಟನೆ ಎಲ್ರಿಗೂ ಗೊತ್ತಿದೆ. ರೈತರ ಬೃಹತ್ ಪ್ರತಿಭಟನೆ ಇದು. ಆ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿತ್ತು, ಲಾಠಿ ಚಾರ್ಜ್ ಆಗಿತ್ತು. ರೈತರ ವಿರುದ್ಧ ಅವರ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪೊಲೀಸರು ಅನೇಕ ರೀತಿಯ ಪ್ರಯತ್ನಗಳನ್ನು ಪಟ್ಟಿದ್ರು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಈಗ ಅರಿವಿದೆ ಪ್ರತಿಭಟನೆಯ ಕಾವು ಯಾವ ರೀತಿ ಇರುತ್ತೆ, ಪರಿಣಾಮ ಹೇಗಾಗುತ್ತೆ ಅಂತ. ಆದರೂ ಕೂಡ ಅವರ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ನಡೀತಿದೆ ಹೊರತು ಅವರ ಬೇಡಿಕೆಗಳೇನು, ಅವರ ಬೇಡಿಕೆಗಳಿಗೆ ಸ್ಪಂದಿಸೋಣ ಅನ್ನುವಂಥ ತೀರ್ಮಾನ ಅಂತೂ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲವೇ ಇಲ್ಲ. ಈಗ ಇಲ್ಲಿ ಅಬುದಾಬಿಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾರು ಸ್ಪಂದಿಸ್ತಾರೆ ಹಾಗಾದ್ರೆ? ನಮ್ಮ ಕರ್ನಾಟಕ ಸರ್ಕಾರದಿಂದ ಅನುದಾನ ವಿಚಾರಕ್ಕೋಸ್ಕರ ಪ್ರತಿಭಟನೆ ನಡೆದರೂ ಕೂಡ ಸ್ಪಂದನೆ ಇಲ್ಲ. ಇತ್ತ ದೇಶದಾದ್ಯಂತ ಕೂಡ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಳಿ ಅಂತ ನೋಡ್ತಾ ಇಲ್ಲ. ಇವ್ರು ಜಲಪಿರಂಗಿ ಪ್ರಯೋಗ ಮಾಡಿದ್ರು, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಅಶ್ರುವಾಯು ಪ್ರಯೋಗಕ್ಕೂ ಬಗ್ತಾ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರೈತರ ಆಕ್ರೋಶದ ಕಟ್ಟೆ ಒಡಿತಾ ಇದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಯಾಕೆ ಇದು ಯಾವುದು ಗೊತ್ತಾಗ್ತಾ ಇಲ್ಲ? ಹಾಗಾದ್ರೆ ಕೇಂದ್ರ ಸರ್ಕಾರ ಕಣ್ಮುಚ್ಕೊಳ್ತಿದ್ಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ.
ಪ್ರತಿಭಟನೆ ಹತ್ತಿಕ್ಕೋದ್ರ ಬದಲು ರೈತರ ಬೇಡಿಕೆಗಳನ್ನ ಕೇಳಿ ಅವರ ಬೇಡಿಕೆಗಳಿಗೆ ಸ್ಪಂದಿಸಬಹುದಲ್ಲ. ಈಗಾಗಲೇ ನಿನ್ನೆ ಕೂಡ ನೋಡಿದ್ರಿ, ಒಂದಷ್ಟು ಮೊಳೆಗಳನ್ನ ಅಲ್ಲಿ ಅಳವಡಿಕೆ ಮಾಡಿದ್ರು, ಮೊಳೆಗಳ ಬ್ಯಾಟ್ ರೀತಿಯಾಗಿ. ಅದೇ ರೀತಿಯಾಗಿ ಈ ತಂತಿ ಬೇಲಿಗಳನ್ನು ಹಾಕಿದ್ರು, ಮತ್ತೆ ಕಾಂಕ್ರೀಟ್ ಗೋಡೆಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಕಾಂಕ್ರೀಟ್ ಗೋಡೆಗಳನ್ನು ಕೂಡ ಅಲ್ಲಿ ನಾಶ ಮಾಡುವಂಥ ಪ್ರಯತ್ನಕ್ಕೆ ರೈತರು ಮುಂದಾದರು. ಜಲಪಿರಂಗಿ ಪ್ರಯೋಗ ಮಾಡಿದಾಗಲೂ ಕೂಡ ಆ ಕಡೆಯಿಂದ ಕದಡಲಿಲ್ಲ. ಅಂದರೆ ಯಾವ ರೀತಿ ಹೋಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸನೇ ಮಾಡ್ತಾ ಇಲ್ವಾ? ಹಾಗಾದರೆ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಕರ್ನಾಟಕ, ಉತ್ತರ ಪ್ರದೇಶದಿಂದ ಎಲ್ಲ ಕಡೆಯಿಂದ ರೈತರು ಬರ್ತಿದ್ದಾರಲ್ಲ, ಯಾಕಾಗಿ ಬರ್ತಿದ್ದಾರೆ? ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತಿ ಅಂತ. ದೇಶದ ಬೆನ್ನೆಲುಬು ರೈತ ಅಂತ ಕರಿತೀರಾ, ಆದರೆ ರೈತನಿಗೆ ಬೇಕಾಗಿರುವಂತಹ ಯೋಜನೆಗಳೇನಿದ್ದಾವೆ, ರೈತನಿಗೆ ಬೇಕಾಗಿರುವಂಥ ಅನುದಾನ ಏನಿದೆ, ಅವನು ಬೆಳೆಯುವಂಥ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಗರಿಷ್ಠ ಕೇಳ್ತಾ ಇಲ್ಲ, ಕನಿಷ್ಠ ಬೆಂಬಲ ಬೆಲೆ MSP, ಅದಕ್ಕೋಸ್ಕರ ಹೋರಾಟ ನಡೀತಾ ಇದೆ. ಈ ಹಿಂದೆ 2020-21ರಲ್ಲೂ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಆ ಬೃಹತ್ ಪ್ರತಿಭಟನೆ ಕೂಡ ಇದೇ ವಿಚಾರಕ್ಕೆ ನಡೆದಿತ್ತು. ಮತ್ತು 3 ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಕೂಡ ಪ್ರತಿಭಟನೆ ನಡೆದಿತ್ತು. ಈಗಲೂ ಕೂಡ ಅದನ್ನೇ ಕೇಳ್ತಿದ್ದಾರೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಒದಗಿಸ್ಕೊಡಿ ನಮಗೆ ಅಂತ. ಆದರೆ ರೈತರ ಯಾವ ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಕಿವಿಗೊಡ್ತಾ ಇಲ್ಲ, ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಮಾತ್ರ ಒಬ್ಬೊಬ್ಬರಾಗೆ ಪ್ರಯತ್ನಿಸ್ತಿದ್ದಾರೆ. ಹಾಗಾದರೆ ಪ್ರತಿಭಟನೆಯ ಕಾವು ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ ನೀವು TV ಸ್ಕ್ರೀನಲ್ಲಿ. ಡ್ರೋನ್ಗಳ ಮೂಲಕ ಕಣ್ಗಾವಲನ್ನು ಇಟ್ಟಿದ್ದಾರೆ ಖಾಕಿ ಪಡೆ. ಕಾಂಕ್ರೀಟ್ ರಸ್ತೆ, ಅದೇ ರೀತಿ ಕಾಂಕ್ರೀಟ್ ಗೋಡೆಗಳು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೊಳೆಗಳ ಮೂಲಕ ಕೂಡ ಅಂದರೆ ಇಡೀ ಟ್ರ್ಯಾಕ್ಟರ್ಗಳ ಮೂಲಕ ಒಂದಷ್ಟು ವಾಹನಗಳನ್ನು ತೆಗೆದುಕೊಂಡು ರೈತರು ಬಂದಂಥ ಸಂದರ್ಭದಲ್ಲಿ ದೆಹಲಿಗೆ ಪ್ರವೇಶ ಕೊಡಬಾರ್ದು ಅನ್ನೋಂಥದ್ದು ಉದ್ದೇಶ ಇವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ. ಹಾಗಾಗಿ ಬರುವಂಥ ಸಂದರ್ಭದಲ್ಲಿ ವೆಹಿಕಲ್ಗಳು ಪಂಚರ್ ಆಗಲಿ ಅನ್ನುವಂಥ ಕಾರಣಕ್ಕೆ ಮೊಳೆಗಳನ್ನು ಕೂಡ ಬಳಕೆ ಮಾಡ್ತಿದ್ದಾರೆ, ತಂತಿ ಬೇಲಿಗಳನ್ನು ಕೂಡ ಹಾಕಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಅಂದರೆ ದೇಶಕ್ಕೆ ಯಾರಾದರೂ ನಕ್ಸಲೈಟ್ಗಳು ನುಗ್ಗುವಂಥ ಸಂದರ್ಭದಲ್ಲಿ ಭದ್ರತೆ ಒದಗಿಸ್ತಾರಲ್ಲ, ಆ ರೇಂಜ್ಗೆ ಇಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ. दिल्ली जाना आना का सवाल नहीं है। हम यहाँ जो अपने जवान हैं उनसे लड़ने भिड़ने के लिए नहीं आए हुए, हम अपनी बात के लिए आए हैं भी हमें MSP खरीद की गारंटी का कानून बनाइए। इसी के साथ C2+50% जो का फार्मूला लगाकर डॉक्टर स्वामीनाथन कमीशन की रिपोर्ट के अनुसार फसलों के दाम दीजिए, किसान और खेत मजदूर का कर्ज ख़त्म कीजिए। लखीमपुर खीरी देखिए, अभी 1 महीना रह गया। हमने बोला आप अगर देश के किसान का हृदय शांत करना चाहते तो उनसे इस्तीफ़ा ले लीजिए, उनके लिए भी सरकार तैयार नहीं है। दूसरी, सभी केस वापस लेने हैं, बिजली संशोधन बिल है और पोल्यूशन एक्ट से किसान को निकालना, फसली बीमा योजना है जिससे अपने दम पर सरकार करे, नरेगा है, मजदूर की 200 दिन 700 रुपये दिहाड़ी है, विश्व व्यापार संस्था से भारत बाहर है, 11 मेंबरी जो सूत्री ये मांग पत्र है। लेकिन मुझे लगता नहीं है अभी सरकार सिंसियर है। जो मीडिया में अभी बातें आ रही हैं कि सरकार बोल रही है कि ये जो MSP खरीद की गारंटी का कानून है ये बन नहीं सकता इतनी जल्दी। मैं फिर आपके माध्यम से कहना चाहूँगा कि ये 23 फसलों के ऊपर MSP अनाउंस करते हैं। CACP की रिपोर्ट के अनुसार सारी कैलकुलेशन होती है पूरे देश से। तो जिन फसलों के ऊपर आप MSP दे रहे हैं, पहले से अनाउंस करते हैं, कुछ की खरीद करते हैं, बाकियों की खरीद नहीं करते। हम तो इतना ही कह रहे हैं ना, उसके ऊपर लीगल गारंटी दे दीजिए भी उस MSP से नीचे हमारी फसल ना बने। तो इसमें कमेटी का तो सवाल नहीं है। CACP की रिपोर्ट आपके पास है, आप पहले चीज़ अनाउंसमेंट कर रहे हैं। तो मुझे लगता है केंद्र सरकार के मंत्री महोदय मीडिया में तथ्यों को सही रूप में नहीं रख रहे हैं। हम चाहेंगे